ಜಿ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಇಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಸ್, ಜಿ ವರದಿ ಬಿತ್ತರವಾಗ್ತಾ ಇದ್ದಂತೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವಿಜಯನಗರದ 30ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಈಗ ಸ್ಥಳಕ್ಕೆ ಧಾವಿಸಿರುವ ನಗರಸಭೆಯ ಎಡಬ್ಲ್ಯೂ ಮತ್ತು ಅಧಿಕಾರಿ ವರ್ಗ. ಅಂದ್ರೆ ಮಳೆ ನೀರು ನುಗ್ಗಿ ದುರ್ನಾತ ಬೀರುವ ಬಗ್ಗೆ ಜಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಹಳೆ ಅಮರಾವತಿಯ 30ನೇ ವಾರ್ಡ್ನಲ್ಲಿ ಅವ್ಯವಸ್ಥೆಯ ಕುರಿತಾಗಿ ಜಿ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಇದ್ದ ಅಧಿಕಾರಿಗಳು ಈಗ ದೌಡಾಯಿಸಿದ್ದಾರೆ. ಲೇಔಟ್ನ ಮಾಲೀಕರಿಗೂ ಕೂಡ ಸಿಬ್ಬಂದಿ ನೋಟಿಸ್ ಅನ್ನ ಕೊಟ್ಟಿರಲಿಲ್ಲ. ಯಾರೂ ಕೂಡ ಈ ಕಡೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಜನರು ಅಲ್ಲೇ ವಾಸ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಸಾಕಷ್ಟು ಆರೋಪಗಳ ನಡುವೆ ಕೂಡ ಏನು ಅಧಿಕಾರಿಗಳು ಇಲ್ಲಿ ಬಂದು ಸಮಸ್ಯೆಯನ್ನ ಆಲಿಸಲಿಲ್ಲ ಎಂಬ ಆಕ್ರೋಶಗಳು ಕೂಡ ಹೆಚ್ಚಾಗಿತ್ತು. ಇನ್ನು ಶಾಸಕರ ಸೂಚನೆಯ ಮೇರೆಗೆ ಸದ್ಯಕ್ಕೆ ಈಗ ಸ್ಥಳಕ್ಕೆ ದೌಡಾಯಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಎನ್ಎ ಆಗದ ಸೈಟ್ ಮಾಲೀಕರಿಗೂ ಕೂಡ ನೋಟಿಸ್ ನೀಡಿದ್ದಾರೆ ನಗರಸಭೆ ಅಧಿಕಾರಿಗಳು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಅಂದರೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಹಾಕಿದ್ರೆ ಏನು ಮಾಡ್ತಾ ಇದ್ರು? ವರದಿಯನ್ನ ಬಿತ್ತರಿಸಿದ್ರೆ ಮಾತ್ರ ಇಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಾ? ಜನರಿಗೆ ಸಮಸ್ಯೆ ಅಂದ ತಕ್ಷಣ ಯಾಕೆ ಸ್ಥಳಕ್ಕೆ ಅಧಿಕಾರಿಗಳು ಹೋಗೋದಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ಹೃದಯಪೂರ್ವಕ ವಂದನೆಗಳು. ನಾವು ಭಾಳ ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಾವು ಅಧಿಕಾರಿಗಳು ಕೂಡ ನಮ್ಮ ಬಸವರಾಜ್ ಸರ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿದ್ದಾರೆ. ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅವರು ವಿವರಿಸಿದ್ದಾರೆ. ಇದುವರೆಗೂ ಯಾವ ಸ್ಪಂದನೆ ಇಲ್ಲ. ಇಲ್ಲಿ ಭಯಂಕರವಾದ ಪರಿಸ್ಥಿತಿ. ಈಗ ರೈನಿ ಸೀಸನ್ ಬರಲಿಕ್ಕಿದೆ. ಅಧಿಕಾರಿಗಳು ತಿಳಿಸೋದಕ್ಕೆ ಕೊಟ್ಟಂಥ ಜಿ ಕನ್ನಡ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ನಾವು ಭಾಳ ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಾವು ಅಧಿಕಾರಿಗಳು ಕೂಡ ನಮ್ಮ ಬಸವರಾಜ್ ಸರ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿದ್ದಾರೆ. ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅವರು ವಿವರಿಸಿದ್ದಾರೆ. ಇದುವರೆಗೂ ಯಾವ ಸ್ಪಂದನೆ ಇಲ್ಲ. ನೋಡಿ, ವಿಜಯನಗರದ 30ನೇ ವಾರ್ಡ್ನ ಜನರು ಪ್ರತಿನಿತ್ಯ ದುರ್ನಾತದಲ್ಲಿ ವಾಸವನ್ನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ನೀರು ನುಗ್ಗಿ ದುರ್ನಾತ ಬೀಳ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಯಾರೂ ಕೂಡ ಕ್ಯಾರೆ ಅನ್ನಲಿಲ್ಲ. ತದನಂತರ ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ಒಂದು ವಿಸ್ತೃತ ವರದಿಯನ್ನ ಮಾಡುತ್ತೆ. ವರದಿ ಯಾವಾಗ ಬಿತ್ತರವಾಗ್ತಾ ಇದ್ದಂತೆ ಈಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ನಡೆಸಿ ಈಗ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಜಿ ಕನ್ನಡ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ ಇದು. ವರದಿ ಬಿತ್ತರವಾಗ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸದ್ಯಕ್ಕೆ ಏನು ಹೇಳಿದ್ರು? ಪರಿಶೀಲನೆ ಆದ ನಂತರ ಅಲ್ಲಿನ ಸ್ಥಳೀಯರು ಈಗ ಏನು ಹೇಳ್ತಿದ್ದಾರೆ? ಆದಷ್ಟು ಬೇಗ ಅಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸುವ ಲಕ್ಷಣಗಳೇನಾದ್ರೂ ಕಾಣಿಸ್ತಾ ಇದೆಯಾ ಅಂತ? ಹೌದು ಮಧು, ಏನು ಅಂತ ಹೇಳಿದ್ರೆ ಇದು ಹೊಸಪೇಟೆ ನಗರದ 30ನೇ ವಾರ್ಡಿನ ಸಮಸ್ಯೆ ಅಂತಾನೆ ಹೇಳ್ಬೋದು. ಏನ್ ಈ ಸಮಸ್ಯೆ ಅಂತ ಹೇಳಿದ್ರೆ ಹಳೆ ಅಮರಾವತಿ ಭಾಗದ 30ನೇ ವಾರ್ಡಿನ ಖಾಲಿ ನಿವೇಶನ ಏನಿದೆ, ಆ ಖಾಲಿ ನಿವೇಶನಕ್ಕೆ ಮಳೆ ಬಂದ್ರೆ ಸಾಕು ನೀರು ನುಗ್ಗಿಬಿಟ್ಟು ದುರ್ನಾತ ಬೀರ್ತಕ್ಕಂತ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಮತ್ತು ಸುತ್ತಮುತ್ತ ಇರತಕ್ಕಂತ ಏನ್ ನಿವಾಸಿಗಳಿದ್ದಾರೆ ಅವರು ಕೂಡ ಭಯಭೀತರಾಗಿದ್ರು. ಯಾಕಂತ ಹೇಳಿದ್ರೆ ಸೊಳ್ಳೆಗಳ ಕಾಟ ಒಂದ್ ಕಡೆ ಆದ್ರೆ, ರಾತ್ರಿ ಆದ್ರೆ ಸಾಕು ಸೊಳ್ಳೆಗಳ ಕಾಟ ಆಗ್ತಾ ಇತ್ತು. ಮತ್ತೆ ಮಕ್ಕಳಿಗೆ ಜ್ವರ ಬರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಜಿ ಕನ್ನಡ ನ್ಯೂಸ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ನಾವು ಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿರ್ತಕ್ಕಂಥ ವಾಸ್ತವ ವರದಿಯನ್ನು ಕೂಡ ವರದಿ ವಿಸ್ತರಿಸಿದ ನಂತರ ಎಚ್ಚೆತ್ತಂತ ನಗರಸಭೆ ಅಧಿಕಾರಿಗಳು ಎಡಬ್ಲ್ಯೂ ಇಂಜಿನಿಯರ್ ಕೂಡ ಸ್ಥಳಕ್ಕೆ ಧಾವಿಸ್ತಾರೆ. ಮತ್ತು ಅಲ್ಲಿ ಒಂದಿಷ್ಟು ಅನಧಿಕೃತ ಲೇಔಟ್ಗಳು ಕೂಡ ಇದ್ವು, ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮ ನಿವೇಶನಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಆದೇಶವನ್ನ ನಗರಸಭೆ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಶಾಸಕರಾದಂತಹ ಗವಿಯಪ್ಪನವರು ಕೂಡ ಸೂಚನೆ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತು ಲೇಔಟ್ ಗಳನ್ನ ನೀವು ಸರಿಯಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈ ವರದಿ ಬಿತ್ತರವಾದ ನಂತರ ಅಲ್ಲಿರ್ತಕ್ಕಂಥ ನಿವಾಸಿಗಳು ಕೂಡ ಸಂತಸ ಪಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿರ್ತಕ್ಕಂಥದ್ದು. ಮತ್ತು ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.